ಅರ್ಧ. ಹೌದು, ಯಾರಾದ್ರೂ ಉಳಿಸಿದ್ರಿ ಅಂದ್ರ ನನಗೆ ಹೇಳದಿಂದಾಗ ಹಾವ ಕಡಿದದ, ಹೌದು, ನನ್ನ ಪ್ರಾಣ ತೋತದ. ನನಗೆ ಯಾವ ಉಳಿಸ್ತೀರಿ ನಿಮಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿ ಡಂಗ್ರ ಸಾರ್ದ. ಹೌದು, ಅವಾಗ ಎಲ್ಲ ಅರ್ಧ ರಾಜ್ಯಕ್ಕೆ ಸಿಗ್ತದ. ನನ್ನ ಎಲ್ಲ ಜನ ಬಂದು ವಿದ್ಯಾದ ಮಂದಿ ಬರ್ಲಾತ್ ನೋಡ್ರಿ. ಎಲ್ಲ ಬರ್ಲಕತ್ತು ಮಂದಿ ಇದ್ಯಾದವ್ರು ನಮ್ಮ ಇದ್ಯಾ ಏನರೇ ಮಾಡಿ ಕೇಸಿಂದ ಉಳಿಸ್ಬೇಕಂತ ಹೇಳಿ ಎಲ್ಲಾ ಇದ್ಯಾದವ್ರು ಕೂಡ್ಲಕತ್ತರು. ಹೌದು, ಕೂಡ್ಲಕತ್ತರು. ಅವಾಗ ಎಲ್ಲಾರು ಏನು ಮಾಡಿದ್ರು, ಒಂದು ಇದ್ಯಾ ತೆಗದ್ರಪ್ಪ ಅಂತಂದ್ರ ಒಂದು ನೀರಿನ ಹೊಂಡ ಕಟ್ಟುದು. ಹೌದು, ನೀರಿನ ಹೊಂಡದೊಳಗೆ ಒಂದು ಕಾಂಜಿನ ಕಂಬ ಎಬಸಾದ. ಹಾ ಹಾ ಹಾ, ಕಾಂಜಿನ ಕಂಬ ಎಬಸಿ ಕಾಂಜಿನ ಕಂಬಿನ ಮೇಲೆ ಒಂದು ಮಂಟಪ ಕಟ್ಟುದು. ಅದು ಯಾವ್ದು? ಅದನ್ನು ಕಾಜಿಂದಿ. ಹಾ ಹಾ, ಅದರ ಒಳಗೆ ಒಯ್ದು ಪರೀಕ್ಷಿತ ರಾಜ ಗಿಡನು ತಳಗೆಲ್ಲ ಪರೀಕ್ಷೆ ಮಾಡಿ ಅವನಿಗೆ ಊಟ ಮಾಡು ಪದಾರ್ಥಗಳೆಲ್ಲ ಪರೀಕ್ಷೆ ಮಾಡಿ ಕೊಡೋನು. ಎಲ್ಲರೂ ಕಾವಲಕ್ಕೆ ನಿಂದ್ರು. ಎಲ್ಲಾರ ಕಾವಲಕ್ಕೆ ನಿಂದ್ರು ಅವನಿಗೆ ಏಳದಿಂದಾಗ ಉಳಿಸಿ ನಾವು ಅರ್ಧ ರಾಜ್ಯ ತಗೋಬೇಕಂತ ಹೇಳಿ ಕಾಂಜಿನ ಕಂಬದೊಳಗೆ ಇಟ್ರು. ಹೌದು, ಅವಾಗ ಕಾಂಜಿನ ಕಂಬದೊಳಗೆ ಇಟ್ಟ ಬಳಕ ಎಲ್ಲ ಗೀತಾ ಪಾರಾಯಣ ಇಟ್ರ ತಳಗ. ಹೌದು, ಅವಾಗ ಏನಾಯ್ತ್ರಿ ಅಂತ ಕೇಳಿದ್ರೆ ಕಾಳಿಂಗ ಶರ್ಪ ಮನುಷ್ಯನ ರೂಪ ತಗೊಂಡ ಕೆಸಿಂದ ಅವನಿಗೆ ಹುಡುಕುತ್ತಿತ್ತು. ಹೆಂಗ್ ಬಿ ಆಗ್ಲಕ್ ಬರ್ತಿತ್ತೇನ್ರಿ? ಆಗ್ಲಕ್ಕ ಬರ್ತಿತ್ತು. ಮನುಷ್ಯನ ರೂಪ ತಗೊಂಡು ಪರೀಕ್ಷಿತ ರಾಜಾಗ ಹುಡುಕ್ತಿತ್ತು. ಜಂಗಲದ ಐದು ಹೊರಟಿತ್ತು. ಹೌದು, ಅವಾಗ ಒಬ್ಬ ಬ್ರಾಹ್ಮಣ ವಿದ್ಯಾವಂತ, ಅವನು ವಿದ್ಯಾವಂತ. ಹೌದು, ಅವ ಏನ್ ಮಾಡ್ತಾನ, ನಾ ಹಾವು ಕಡಿತಂದ್ರ ನಾ ಅದಕ್ಕೆ ಔಷಧ ಮಂತ್ರ ಕೊಟ್ಟು ಅವನಿಗೆ ಉಳಿಸಿ ನಾ ಅರ್ಧ ರಾಜ್ಯಕ್ಕೆ ತಗೋಬೇಕಂತೇಳಿ ಇವನು ಹೊಂಟಿದ್ದ. ಹೌದು, ಹಾದ್ಯಾಗ ಕಾಳಿಂಗ ಶರ್ಪಿಂದು ಮತ್ತ ಅವಂದು ಭೇಟಿ ಆಯ್ತು. ಭೇಟಿ ಆಗದ ಬಳಕ ಕೇಳ್ತಾರ, ಕಾಳಿಂಗ ಶರ್ಪ ನೀ ಯಾರು? ಅವ ಅಂದ, ನೀ ಯಾರು? ಹೌದು, ಇಬ್ಬರಿಗೆ ವಾದ ನಡೀತದ. ಅವ ಅಂದ, ನಾ ಒಬ್ಬ ಬ್ರಾಹ್ಮಣ ಇದ್ದ. ನೀ ಯಾರಿದ್ದಿ? ನಾ ಕಾಳಿಂಗ ಶರ್ಪಿದ್ದ. ಹೌದು, ಎಲ್ಲಿಗೆ ಹೊರಟಿದಿ? ಪರೀಕ್ಷಿತ ರಾಜಾಗ ಕಡ್ಯಾವಿದ್ದೀನು. ಹಾ ಹಾ, ನೀ ಎಲ್ಲಿ ಹೊಂಟಿದಿ? ನೀ ಕಡದೆ ಅಂದ್ರೆ ನಾ ಉಳಿಸಲಕ್ ಹೊಂಟಿದ. ಉಳಿಸಾರ್ದ ರಾಜಕೀಯ ಪಡಿಲಕ್ ನಾ ಹೊಂಟಿದ. ಆ ಶಕ್ತಿ ನಿನಗಿತ್ತಂದ್ರ ಅಲ್ಲಿ ಮಾಡಬೇಡ ನೀ. ಹಾ, ಇಲ್ಲೇ ನಂದು ನಿಂದ ಪರೀಕ್ಷೆ ಆಗಲಿ ಅಂತ ಹೇಳಿ ವಾದಿಗೆ ವಾದ ಘರ್ಷಣೆ ಆಗಿ ಆ ಬ್ರಾಹ್ಮಣ ಹೇಳ್ತಾನ, ಇಲ್ಲಿ ಯಾವ ಪಕ್ಷಿಗೆ ಎದಕ್ಕೆ ಕಡಿತಿ ಕಡಿ, ನಿನ್ನ ಮನಸ್ಸು ಬಂದದಕ್ಕೆ ಕಡಿ, ಇಲ್ಲಿ ನೀ ಕಡದಕ್ಕೆ ನಾ ಉಳಿಸ್ತೀನಿ ಅಂದ ಬಳಕ ಅವಾಗ ಕಾಳಿಂಗ ಶರ್ಪ ದೊಡ್ಡದ ಒಂದು ಆಲದ ಮರ ಇತ್ತು. ಆ ಆಲದ ಮರಕ್ಕೆ ಹೋಗಿ ಬಡ್ಡಿಗೆ ಕಚ್ಚತು. ಹೌದು, ಬೇರಿಗೆ. ಆ ಆಲದ ಗಿಡಕ್ಕೆ ಎಷ್ಟೋ ಋಷಿ ಮುನಿಗಳು ಕಾಲ ಮ್ಯಾಲ ಮಾಡಿ ಚೆಂಡ ತೆಳಗ ಹಾಕಿ ತಪಸ್ಸರಿ ನಡೆದ ಗಿಡದಾಗ ತಪಸ್ಸರಿ ನಡೀತು. ಹೋಗಿ ಕಚ್ಚಿ ಬಿಡ್ತು, ಗಿಡ ಸುಟ್ಟು ಬಿಡ್ತು. ನೋಡಿ ಅಂತ ಈಸ ಇರ್ಬೇಕು. ಗಿಡ ಸುಟ್ಟು ಬಿದ್ದು ಬಿಡ್ತು. ಅವಾಗ ಬ್ರಾಹ್ಮಣ ಅವನು ಇದ್ಯಾದೊಳಗ ಪ್ರಾವೀಣ ಇದ್ದ. ಎಲ್ಲ ಬೂದಿ ಗೋಳೆ ಮಾಡಿ ಕೇಸಿಂದ ಮಂತ್ರ ಓದಲಕತ್ತ ಇದ್ದಕ್ಕಿದ್ದಂಗೆ ಗಿಡ ಸಿಗತ್ ನಿಂತು. ಹೌದು, ಎಲ್ಲಾ ಋಷಿ ಮುನಿಗಳು ಮತ್ತ ಟೊಂಗಿಗೆಲ್ಲ ಜೋತ್ ಬಿದ್ದು ಇದಕ್ಕಿದ್ದಂಗ. ಅವಾಗ ಕಾಳಿಂಗ ಶರ್ಪ ಹೇಳ್ತಾನ, ನೀ ಎಲ್ಲಕ್ಕಿಂತ ಶ್ರೇಷ್ಠ ಇದ್ದೀಯಪ್ಪ, ನೀ ಉಳಿಸಪ್ಲಿ ಇದ್ದಿ. ಅಲ್ಲಿ ಮಾತ್ರ ನಾ ಹೇಳ್ದ ಹಿಂದಾಗ ಕಡಿಬೇಕಾಗ್ಯದ, ಅವನಿಗೆ ಜೀವ ತಗೋಬೇಕಾಗ್ಯದ, ಅಲ್ಲಿ ಮಾತ್ರ ನೀ ಬರಬೇಡ. ಹೌದು, ಆ ಅರ್ಧ ರಾಜಕೀಯ ಕಿಮ್ಮತ್ ನಿನಗೆ ಇಲ್ಲೇ ಕೊಡ್ತೀನಿ, ಹುತ್ತಿನೊಳಗೆ ಕೈ ಹಾಕತ್ ಹೇಳಿ ಅವ ಹೇಳ್ತಾನೆ. ಕಾಳಿಂಗ ಶರ್ಪ ಇವ ಬ್ರಾಹ್ಮಣ ಹುತ್ತಿನೊಳಗೆ ಕೈ ಹಾಕದ 7 ಹಂಡ್ಯ ದುರ್ವ್ಯ ಅರ್ಧ ರಾಜಕೀಯ ಇನ್ಕಮ್ ಆಸ್ತಿ ಇಲ್ಲೇ ಕೊಟ್ಟು. ಹೌದು ಹೌದು ಹೌದು. ಅವಾಗ ಹೋಗಿ ಅಲ್ಲಿ ಏನು ಮಾಡ್ತದ ಕಾಳಿಂಗ ಶರ್ಪ, ಏನ್ ಮಾಡ್ತದ ನೋಡ್ತಾನ. ಒಬ್ಬಕ್ಕಿ ಹೆಣ್ಣು ಮಗಳು ಬಾರಿಕಾಯಿ ಮಾರ್ಕೊತ ಬರ್ತಾಳ. ಹೌದು, ಅಲ್ಲಿ ಹೋಗಿ ಆ ಬಾರಿಕಾಯಿ ಒಳಗೆ ಸಣ್ಣ ಕ್ರಿಮಿಯಾಗಿ ಒಳಗೆ ಸೇರಿ. ಹೌದು, ಸಣ್ಣ ಕ್ರಿಮಿಯಾಗಿ ಒಳಗೆ ಸೇರಿ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ, ಆ ಪರೀಕ್ಷಿತ ರಾಜಾಗ 7ನೇ ದಿನ ಮುಗಿಲಕ್ಕ ಬಂದಿರ್ತದ. ಹೆಂಗಾದ್ರೆ ನಾವು ಗೆದ್ದಿದೆವು, 7 ದಿನ ಅವನಿಗೆ ಏನು ಆಗ್ಲಾರ್ದಂಗ ಇನ್ನೊಂದ್ ದಿನ ಕೌಲು ಮಾಡಿದ್ರೆ ಮುಗಿತ್ತು. ಇನ್ನೊಂದ್ ದಿನ ಆದ್ರೆ ಆಯ್ತು ಅಂತ ಹೇಳಿಕೆಸಿಂದ 4-5 ತಾಸು ಟೈಮಿಂಗ್ ಉಳಿದಿತ್ತು. ಅವನಿಗೆ ಬಾರಿಕಾಯಿ ತಿನ್ನಂಗಾಯ್ತು. ಯಾರಿಗೆ? ಪರೀಕ್ಷಿತ್ ರಾಜ. ಹೌದು, ನನಗೆ ಬಾರಿಕಾಯಿ ತಿನ್ನಂಗಾಗ್ಯದ, ನೀವು ಮ್ಯಾಗ್ ಕೊಟ್ಟು ಕಳಿಸ್ಬೇಕಂತೇಳಿ ಹೆಣ್ಮಗಳ ಬುಟ್ಟಿಯನ್ನ ಬಾರಿಕಾಯಿ ತೊಗೊಂಡು ಪರೀಕ್ಷೆ ಮಾಡಿ ಅವನ ಕೈಯಾಗ ಕೊಟ್ಟ ಮ್ಯಾಲ ಕಾಂಜಿನ ಕಂಬಕ್ಕದ ಕೊಡ್ತಾರೆ.
ಅವಾಗೆಲ್ಲ ಬಾರಿಕಾಯಿ ಒಡೆದು ತಿನ್ಬೇಕಂತೇಳಿ ಪರೀಕ್ಷಿತ ರಾಜ ಒಂದು ಬಾರಿ ಹಣ್ಣು ಹೊಡಿತಾನೆ, ಅದರಾಗ ಒಂದು ಸಣ್ಣ ಕ್ರಿಮಿ ಹೊಣತು. ಹೌದು ಅವಾಗ ಏನು ತಿಳಿತದ ಅವನಿಗ್ರಿ? ಯಾರಿಗೆ? ಪರೀಕ್ಷಿತ ರಾಜ. ಹೌದು. ಇದು ಕಾಳಿಂಗ ಸರ್ಪದ, ಇನ್ನ ನನಗೆ ಇದು ಕಡಿತದ ಅಂತ ಹೇಳಿ ಅನೂರದಾಗ ಇಂತ ಹೆಡಿ ತೆಗೆದು ಕಾಂಜಿನ ಕಂಬದೊಳಗೆ ಕಡದು ಬಿಡ್ತು. ಹೌದು. ಅಂತ ಹಾವು ಕಡದ ಬಳಕ ಕಾಂಜಿನ ಕಂಬ ಅವ ಸುಟ್ಟು ಬೂದಿ ಆಗಿ ಬಿದ್ದಿರ್ತಾಳೆ. ಹೌದು ಹೌದು. ಏನು ಮಾಡದನಂದ್ರೆ ಎಂತಿಂತ ಇದ್ಯಾದವರು ಎಟ್ಟು ಮಾಡಿ ಕೆಸಿನ ಅವನಿಗೆ ಉಳಿಸ್ಬೇಕಂದ್ರೆ ಉಳಿದು ಆಗಲಿಲ್ಲ. ಹೌದು ಹೌದು. ಅವಾಗ ಅಲ್ಲಿ ಏನು ಮಾಡಿದ್ರಿ? ಎಲ್ಲ ಕುಡಿಕೆಸಿಂದ ಗೀತಾ ಪಾರಾಯಣ ಮಾಡ್ಬೇಕಾಯ್ತು. ಹೌದು. 7 ದಿನ ಪ್ರತಿನಿತ್ಯ ಗೀತಾ ಕೇಳಿ ಕೇಳಿ ಅವನಿಗೆ ಅಂತ 7 ದಿವಸ ಗೀತಾ ಕೇಳಿದ್ರ ಸಂಬಂಧ ಅವನಿಗೇನಾಯ್ತಪ್ಪ ಅಂತಂದ್ರ ಸ್ವರ್ಗದಲ್ಲಿ ಅವನಿಗೆ ಮೋಕ್ಷ ಸಿಕ್ಕದತ್ತ ಶ್ರಾವಣನ್ನ ಕೇಳಿ. ಹೌದು. ಇಂದು ಸಿಗ್ತದ ಮೋಕ್ಷ ಇವ್ರಿಗೆಲ್ಲ ಕೇಳದ್ ಬದ್ದಲ್ಲ. ಅದಕ್ಕೆ ನೀತಿ ನಡೆದಲ್ಲ ಅಂತ ಪಾರಾಯಣ ಮಾಡಿ ಪರೀಕ್ಷಿತ ರಾಜ ಎಂತ ಮುಕ್ತಿ ಹೋಗಿದ್ರು ನಮ್ ಗೌಡ್ರು ಹೇಳವ್ರ. ಹೇಳಿ. ಕಾಳಿಂಗ ಸರ್ಪ ಬಂದದ ಕೇಳ್ರಿ ಬಾರಿ ಹಣ್ಣಿನಾಗ